ಕ್ರೋಮೋಸೋಮ್ಸ್ ನೋಡೋದಾದ್ರೆ ಕ್ರೋಮೋಸೋಮ್ಸ್ ಆಗಿರೋದೇ ಕಂಡೆನ್ಸ್ ಕ್ರೊಮ್ಯಾಟಿನ್ ಫೈಬರ್ ಇಂದ. ಕ್ರೊಮ್ಯಾಟಿನ್ ಫೈಬರ್ ಯಾವ್ದ್ರಿಂದ ಆಗಿದೆ? DNA ಮತ್ತೆ ಹಿಸ್ಟೋನ್ ಪ್ರೋಟೀನ್ ಇಂದ. ಸೊ DNA ಏನ್ ಮಾಡುತ್ತೆ ಅಂದ್ರೆ 8 ಹಿಸ್ಟೋನ್ ಪ್ರೋಟೀನ್ ಸುತ್ತ ಕಾಯಿಲ್ ಮಾಡ್ಕೊಂಡು ಹೋಗುತ್ತೆ. ಆ ಕಾಯಿಲ್ ಸ್ಟ್ರಕ್ಚರ್ ನ ಏನು ಹಿಸ್ಟೋನ್ ಪ್ರೋಟೀನ್ ಸುತ್ತ DNA ಕಾಯಿಲ್ ಆಗಿದೆ ಆ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ನ ನಾವು ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಅದೇ ತರ ನೂರಾರು ನ್ಯೂಕ್ಲಿಯೋಸೋಮ್ ಮತ್ತೆ ಕಾಯಿಲ್ ಆಗುತ್ತೆ, ಅದನ್ನ ಕಾಯಿಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದೇ ಕಾಯಿಲ್ಡ್ ಆಗಿರೋ ನ್ಯೂಕ್ಲಿಯೋಸೋಮ್ ಕಾಯಿಲ್ ಆಗಿರೋ ಸ್ಟ್ರಕ್ಚರ್ ಮತ್ತೆ ಕಾಯಿಲ್ ಆಗುತ್ತೆ, ಅದನ್ನ ಸೂಪರ್ ಕಾಯಿಲ್ ಅಂತ ಕರಿತೀವಿ. ಸೊ ಅದೇ ಸೂಪರ್ ಕಾಯಿಲ್ ಸ್ಟ್ರಕ್ಚರ್ ಥಿಕ್ ಆಗ್ತಾ ಹೋಗುತ್ತೆ, ಅದನ್ನ ಕ್ರೊಮ್ಯಾಟಿನ್ ಫೈಬರ್ ಅಂತ ಕರಿತೀವಿ. ದೆನ್ ಕ್ರೊಮ್ಯಾಟಿನ್ ಫೈಬರ್ ಕಂಡೆನ್ಸ್ ಆಗ್ತಾ ಹೋಗುತ್ತೆ, ದೆನ್ ವಿ ಕಾಲ್ ಇಟ್ ಆಸ್ ಕ್ರೋಮೋಸೋಮ್ಸ್. ಸೊ ಇದು ಬಂದ್ಬಿಟ್ಟು ಸ್ಟ್ರಕ್ಚರ್ ಆಫ್ ದ ಕ್ರೋಮೋಸೋಮ್ಸ್. ಈಗ ನಾವು ನೋಡೋದಾದ್ರೆ ಇದು ಒಂದು ಕ್ರೋಮೋಸೋಮ್. ಓಕೆ, ಸೊ ಇದು ಯಾವಾಗ ಸೆಲ್ ಡಿವೈಡ್ ಆಗಿರಲ್ಲ ಅವಾಗ ಒಂದು ಕ್ರೋಮೋಸೋಮ್ ಇರುತ್ತೆ. ಯಾವಾಗ ಸೆಲ್ ಡಿವೈಡ್ ಆಗಬೇಕಿರುತ್ತೆ ಅವಾಗ ಕ್ರೋಮೋಸೋಮ್ ರೆಪ್ಲಿಕೇಟ್ ಆಗುತ್ತೆ. ಏನಕ್ಕೆ ರೆಪ್ಲಿಕೇಟ್ ಆಗುತ್ತೆ? 2 ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಆಗೋದ್ರಿಂದ 2 ಡಾಟರ್ ಸೆಲ್ಸ್ಗೆ ಈಕ್ವಲ್ ನಂಬರ್ ಆಫ್ ಜೆನೆಟಿಕ್ ಮೆಟೀರಿಯಲ್ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಕ್ರೋಮೋಸೋಮ್ ರೆಪ್ಲಿಕೇಟ್ ಆಗಿ ಈ ತರ ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ. ಒರಿಜಿನಲ್ ಕ್ರೋಮೋಸೋಮ್, ಇನ್ನೊಂದು ರೆಪ್ಲಿಕೇಟ್ ಆಗಿರೋ ಕ್ರೋಮೋಸೋಮ್. ಈ 2 ಕ್ರೋಮೋಸೋಮ್ ಕೂಡ ಒಂದು ಪಾಯಿಂಟ್ ಅಲ್ಲಿ ಅಟ್ಯಾಚ್ ಆಗುತ್ತೆ, ಅದನ್ನ ನಾವು ಸೆಂಟ್ರೋಮಿಯರ್ ಅಂತ ಕರಿತೀವಿ. ಇಟ್ಸ್ ಕನ್ಸ್ಟ್ರಿಕ್ಟೆಡ್ ಏರಿಯಾ, ಕನ್ಸ್ಟ್ರಿಕ್ಷನ್ಸ್ ಕಾಣಿಸುವಂತ ಜಾಗ. ಅಂಡ್ ಈ 2 ಏನ್ ಸ್ಟ್ರಕ್ಚರ್ ಇದೆ ಇದನ್ನ ನಾವು ಒಂದು ಕ್ರೊಮ್ಯಾಟಿಡ್ ಅಂತೀವಿ, ಇದನ್ನ ಒಂದು ಕ್ರೊಮ್ಯಾಟಿಡ್ ಅಂತೀವಿ. ಸೊ 2 ಕೂಡ ಅಟ್ಯಾಚ್ ಆಗಿದೆ ಸೆಂಟ್ರೋಮಿಯರ್ ಅಲ್ಲಿ. ಸೊ ಇದನ್ನ ಒಂದು ಕ್ರೊಮ್ಯಾಟಿಡ್, ಇದು 2ನೇ ಕ್ರೊಮ್ಯಾಟಿಡ್. ಸೊ ಇದನ್ನ ನಾವು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಈ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಸೆಂಟ್ರೋಮಿಯರ್ ಇಂದ ಅಟ್ಯಾಚ್ ಆಗಿದೆ. ಇದೇ ಸೆಂಟ್ರೋಮಿಯರ್ ಗೆ ಸ್ಪಿಂಡಲ್ ಫೈಬರ್ ಕೂಡ ಅಟ್ಯಾಚ್ ಆಗುತ್ತೆ ಡ್ಯೂರಿಂಗ್ ದ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಆಗುವಾಗ ಸ್ಪಿಂಡಲ್ ಫೈಬರ್ ಕೂಡ ಇದೇ ಸೆಂಟ್ರೋಮಿಯರ್ ಗೆ ಅಟ್ಯಾಚ್ ಆಗ್ಬಿಟ್ಟು 2 ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ನ ಆಪೋಸಿಟ್ ಪೋಲ್ ಅಲ್ಲಿ ಪುಲ್ ಮಾಡುತ್ತೆ. ಈ ಸಿಸ್ಟರ್ ಕ್ರೊಮ್ಯಾಟಿಡ್ ಒಂದ್ ಕಡೆ ಮೂವ್ ಆದ್ರೆ ಈ ಸಿಸ್ಟರ್ ಕ್ರೊಮ್ಯಾಟಿಡ್ ಈ ಕಡೆ ಮೂವ್ ಆಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಸೆಲ್ ಡಿವಿಷನ್ ಆಗುವಾಗ 2 ಕೂಡ ಅಪೋಸಿಟ್ ಎಂಡ್ ಗೆ ಮೂವ್ ಆಗುತ್ತೆ. ಈ ಕ್ರೋಮೋಸೋಮ್ ಏನು? ಕ್ರೋಮೋಸೋಮ್ 2 ಡಾಟರ್ ಸೆಲ್ ಹೋದಾಗ ಮತ್ತೆ ಡಿಕಂಡೆನ್ಸ್ ಆಗಿ ನಾರ್ಮಲ್ ಆಗಿ ಕ್ರೊಮ್ಯಾಟಿನ್ ಫಾರ್ಮ್ ಮಾಡಿಕೊಂಡು ನ್ಯೂಕ್ಲಿಯಸ್ ಅಲ್ಲಿ ಪ್ಯಾಕ್ ಆಗುತ್ತೆ. ಹಾಗಿದ್ರೆ ಜೀನ್ಸ್ ಅಂದ್ರೆ ಏನು? ಜೀನ್ಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ. ಹೆರಿಡಿಟಿ ಅಂದ್ರೆ ಏನು? ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗೋದನ್ನ ನಾವು ಹೆರಿಡಿಟಿ ಅಂತೀವಿ. ಇಲ್ಲಿ ಏನ್ ಪಾಸ್ ಆಗ್ತಾ ಇದೆ? ಕ್ಯಾರೆಕ್ಟರಿಸ್ಟಿಕ್ಸ್. Genes are the tools for transferring the characters from one generation to another generation. ಇನ್ನೊಂದು ಜನರೇಷನ್ ಗೆ ಕ್ಯಾರೆಕ್ಟರ್ ನ ಪಾಸ್ ಮಾಡುತ್ತೆ. ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೆಕ್ಸ್ಟ್ ಇಂಡಿವಿಜುವಲ್ಸ್ ಗೆ, ಆಫ್ ಸ್ಪ್ರಿಂಗ್ಸ್ ಗೆ ಪಾಸ್ ಮಾಡುತ್ತೆ. ಸೊ ಎಲ್ಲಿರುತ್ತೆ ಜೀನ್ಸ್? ಆ ಶಾರ್ಟ್ ಸೀಕ್ವೆನ್ಸ್ ಪ್ರೆಸೆಂಟ್ ಇನ್ ದ ಕ್ರೊಮ್ಯಾಟಿನ್. ಕ್ರೊಮ್ಯಾಟಿನ್ ಅಲ್ಲಿರೋ ಚಿಕ್ಕ ಚಿಕ್ಕ ಸೀಕ್ವೆನ್ಸ್ ಅಲ್ಲೇ ನಮ್ಗೆ ಏನ್ ಕಾಣಿಸುತ್ತೆ? ಜೀನ್ಸ್ ಕಾಣಿಸುತ್ತೆ. ಈ ಜೀನ್ಸ್ ನಮ್ಗೆ ಬೇಕಾಗಿರೋ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇದು ನಮ್ಗೆ ಕ್ಯಾರೆಕ್ಟರ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ದ ಶೇಪ್ ಆಫ್ ದ ನೋಸ್, ದ ಕಲರ್ ಆಫ್ ದ ಸ್ಕಿನ್ ಅಂಡ್ ದ ಟೆಕ್ಸ್ಚರ್ ಆಫ್ ದ ಹೇರ್, ಇದೆಲ್ಲ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪ್ರೆಸ್ ಆಗೋದು ವಿತ್ ದ ಹೆಲ್ಪ್ ಆಫ್ ಜೀನ್ಸ್ ಪ್ರೆಸೆಂಟ್ ಇನ್ ದ chromatin, and that is present in the nucleus of the cell. The cell is present in our body. So our body characteristics is expressed by the genes present in the nucleus of the cell. ಯಾಕೆ ಸೆಲ್ಸ್ ಡಿವೈಡ್ ಆಗಬೇಕು ಬಾಡಿಯಲ್ಲಿ? ವಾಟ್ ಇಸ್ ದ ಪರ್ಪಸ್ ಫಾರ್ ದ ಸೆಲ್ ಟು ಡಿವೈಡ್? ಏನ್ ರೀಸನ್ ಇದ್ದು ಸೆಲ್ ಬಾಡಿ ಡಿವೈಡ್ ಆಗಬೇಕು? ದೇರ್ ಆರ್ 4 ಮೇನ್ ರೀಸನ್ಸ್ ಫಾರ್ ದ ಸೆಲ್ ಟು ಡಿವೈಡ್ ಇನ್ ದ ಬಾಡಿ. ಈ 4 ರೀಸನ್ ಇಂದಾನೆ ಸೆಲ್ಸ್ ಡಿವೈಡ್ ಆಗೋದು. ಅಂಡ್ ಫಸ್ಟ್ ಒನ್ ಇಸ್ ಗ್ರೋತ್. ಸೊ ಗ್ರೋತ್ ಆಗಬೇಕು ಅಂತ ಅಂದ್ರೆ ಬಾಡಿ ಏನ್ ಸೆಲ್ಸ್ ಇದೆ, ಆರ್ಗ್ಯಾನಿಸಮ್ ಬಾಡಿ ಏನ್ ಸೆಲ್ಸ್ ಇದೆ ಅದು ಡಿವೈಡ್ ಆಗಿ ಆರ್ಗ್ಯಾನಿಸಮ್ಸ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ one sperm fuses with the ovum during the reproduction, forms the zygote, and the zygote is unicellular single cell structure. ಈ ಸಿಂಗಲ್ ಸೆಲ್ ಸ್ಟ್ರಕ್ಚರ್ ಇಂದ ಒಂದು ಇಂಡಿವಿಜುವಲ್ ಫಾರ್ಮ್ ಆಗಬೇಕು, ಒಂದು ಬೇಬಿ ಫಾರ್ಮ್ ಆಗಬೇಕು ಅಂದ್ರೆ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಫಾರ್ಮ್ ಆಗಬೇಕು. ಹಾರ್ಟ್, ಕಿಡ್ನಿ, ಲಿವರ್, ಸ್ಪ್ಲೀನ್, ಎವ್ರಿ ಸಿಂಗಲ್ ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು. ಅಷ್ಟಕ್ಕೂ ಕೂಡ ಎಷ್ಟು ಸೆಲ್ಸ್ ಬೇಕು? ಆ ಎಲ್ಲಾ ಸೆಲ್ಸ್ ಫಾರ್ಮ್ ಆಗೋದು ಕೂಡ ಇದೇ ಒಂದು ಸೆಲ್ ಇಂದ. ಈ ಒಂದು ಸೆಲ್ ರಿಪೀಟೆಡ್ ಆಗಿ ಸೆಲ್ ಡಿವಿಷನ್ ಆಗಿ ಬಂದಿರುವಂತಹ ಡಾಟರ್ ಸೆಲ್ಸ್ ಇಂದ ಒಂದು ಎಂಟೈರ್ ಇಂಡಿವಿಜುವಲ್ ನ ಫಾರ್ಮ್ ಮಾಡುತ್ತೆ. ಸೊ ದಟ್ ಲೀಡ್ಸ್ ಇನ್ ದ ಗ್ರೋತ್ ಆಫ್ ದ ಬೇಬಿ. ಸೊ ಅಗೇನ್ ಮಗು ಹುಟ್ಟಿದ ಮೇಲಾದ್ರೂ ಸರಿ, ಅದು ಬೆಳೆಯುವಾಗ ಅಡೋಲಸೆನ್ಸ್ ಪೀರಿಯಡ್ ಅಲ್ಲಿ ಮಕ್ಕಳು ಬೆಳೆಯುವಾಗ ಅವರ ಹೈಟು, ಬೋನ್ ಲೆಂತ್ ಎಲ್ಲ ಇನ್ಕ್ರೀಸ್ ಆಗೋದು ಕೂಡ ಅಗೇನ್ ರ್ಯಾಪಿಡ್ ಸೆಲ್ ಡಿವಿಷನ್ ಇಂದ. ಸೊ ಅಗೇನ್ ಸೆಲ್ ಡಿವೈಡ್ ಆಗಬೇಕು ಟು ಎನ್ಶೋರ್ ದ ಪರ್ಸನ್ ಆರ್ ದ ಆರ್ಗ್ಯಾನಿಸಮ್ ಇಸ್ ಗ್ರೋಯಿಂಗ್.
ಸೊ ಸೆಕೆಂಡ್ ಒನ್ ಬಂದು ರಿಪೇರ್. ನಮ್ಮ ಡೈಲಿ ಲೈಫಲ್ಲಿ ನಾವು ನಮ್ಮ ಬಾಡಿಗೆ ತುಂಬಾ ವೇರ್ ಅಂಡ್ ಟೇರ್ ಆಗ್ತಾ ಇರುತ್ತೆ. ಸೊ ಸ್ಪೋರ್ಟ್ಸ್ ಆಡೋರಿಗಾಗಿರ್ಬೋದು, ಬೋನ್ ಫ್ರಾಕ್ಚರ್ ಆಗ್ಬೋದು, ಅಥವಾ ಗಾಯ ಆಗ್ಬೋದು, ಇಂಜುರಿ ಆಗ್ಬೋದು, ಊಂಡ್ ಆಗ್ಬೋದು. ಈ ಎಲ್ಲ ಊಂಡು, ಇಂಜುರಿ, ಫ್ರಾಕ್ಚರ್ ಎಲ್ಲ ರಿಕವರ್ ಆಗೋದಕ್ಕೆ ನಮಗೆ ಇರುವಂತ ಮೆಕ್ಯಾನಿಸಮ್ ಸೆಲ್ ಡಿವಿಷನ್. ಸೊ ಏಟ್ ಆಗಿರೋ ಜಾಗದಲ್ಲಿ ಬೋನ್ ಫ್ರಾಕ್ಚರ್ ಆಗಿತ್ತು, ಕ್ರ್ಯಾಕ್ ಬಿಟ್ಟಿತ್ತು ಅಂದ್ರೆ ಆ ಬೋನಲ್ಲಿ ಕ್ರ್ಯಾಕ್ ಆಗಿರೋ ಪಾರ್ಟ್ ಅಲ್ಲಿ ಕೂಡ ಸೆಲ್ ಡಿವೈಡ್ ಆಗಿ ಆ ಕ್ರ್ಯಾಕ್ ಕೂಡ ಕ್ಲೋಸ್ ಆಗುತ್ತೆ. ಅಗೇನ್ ದಟ್ ಇಸ್ ಫಾರ್ ರಿಪೇರಿಂಗ್. And again, ಗಾಯ ಆಗಿತ್ತು ಅಂದ್ರೆ, wound ಆಗಿತ್ತು ಅಂದ್ರೆ, the wounded area shows a lot of cell division and heals slowly. New skin cells forms and the wound recovers, and that is because of the cell division. So repair kuda aitu. Then replacement. ನಮ್ಮ ಬಾಡಿಯಲ್ಲಿ ಕೂಡ ನ್ಯಾಚುರಲ್ ಆಗಿ ರೀಪ್ಲೇಸ್ಮೆಂಟ್ ಆಫ್ ಓಲ್ಡ್ ಸೆಲ್ಸ್ ಆಗ್ತಾ ಇರುತ್ತೆ. ಓಲ್ಡ್ ಸೆಲ್ಸ್ ರೀಪ್ಲೇಸ್ ಆಗಿ ನ್ಯೂ ಸೆಲ್ಸ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ RBC ಸೆಲ್ಸ್ಗೆ 120 ಡೇಸ್ ಲೈಫ್ ಸ್ಪಾನ್ ಇರುತ್ತೆ. ಸೊ 120 ಡೇಸ್ ಆದ್ಮೇಲೆ ಓಲ್ಡ್ RBC, ವಾರ್ನ್ ಔಟ್ ಡೆಡ್ RBC ಎಲ್ಲ ರೀಪ್ಲೇಸ್ ಆಗಿ ಹೊಸ RBC ಸೆಲ್ಸ್ ಡೆವಲಪ್ ಆಗುತ್ತೆ. ಅಂಡ್ ದಟ್ ಇಸ್ ಡೆವಲಪ್ ಇನ್ ದ ಬೋನ್ ಮ್ಯಾರೋ ಅಲ್ಲಿ ಬೋನ್ ಒಳಗಡೆ ಸಾಫ್ಟ್ ಟಿಶ್ಯೂ ಇರುತ್ತೆ. ಆ ಟಿಶ್ಯೂ ಅಲ್ಲಿ RBC ನ ಪ್ರೊಡ್ಯೂಸ್ ಮಾಡೋ ಪೇರೆಂಟ್ ಸೆಲ್ ಕಂಟಿನ್ಯೂಸ್ ಆಗಿ ಡಿವೈಡ್ ಆಗಿ ಹೊಸ RBC ಸೆಲ್ಸ್ ನ ಬ್ಲಡ್ ಗೆ ಕಳಿಸ್ತಾನೆ ಇರುತ್ತೆ. ಅಂಡ್ ಸ್ಕಿನ್ ಸೆಲ್ ತಗೊಳ್ಳೋದಾದ್ರೆ ಪ್ರತಿ ಒಂದು ತಿಂಗಳು ಸ್ಕಿನ್ ಸೆಲ್ಸ್ ರೀಗ್ರೋ ಆಗುತ್ತೆ, ಹೊಸ ಸೆಲ್ಸ್ ಬರ್ತಾ ಇರುತ್ತೆ. ಅದನ್ನ ನಾವು ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಅಂತ ಅಂದ್ರೆ ಗ್ರೋಯಿಂಗ್ ನ್ಯೂ ಆರ್ಗ್ಯಾನಿಸಮ್ಸ್. ರೀಪ್ರೊಡಕ್ಷನ್ ಇಸ್ ಅ ಪ್ರೋಸೆಸ್ ವೇರ್ ದ ನ್ಯೂ ಆರ್ಗ್ಯಾನಿಸಮ್ ಇಸ್ ಪ್ರೊಡ್ಯೂಸ್ಡ್. ಬಟ್ ಇಲ್ಲಿ ನೋಡೋದಾದ್ರೆ ರೀಪ್ರೊಡಕ್ಷನ್ ಅಲ್ಲಿ ಎರಡು ತರ ಇದೆ. ಮೈಟೋಸಿಸ್ ಸೆಲ್ ಡಿವಿಷನ್ ತೋರಿಸುತ್ತೆ ಅಂಡ್ ಮಿಯೋಸಿಸ್ ಸೆಲ್ ಡಿವಿಷನ್ ತೋರಿಸುತ್ತೆ. ಮೈಟೋಸಿಸ್ ಯಾವಾಗ ಆಗುತ್ತೆ ಅಂದ್ರೆ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಅಮೀಬಾ, ಬ್ಯಾಕ್ಟೀರಿಯಾ, ಪ್ಯಾರಮೀಸಿಯಂ, ನ್ಯೂಗ್ಲಿನಾ, ಈ ಎಲ್ಲ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಒಂದೇ ಸೆಲ್ ಆಗಿರೋದು. ಸೊ ಅವು ಡಿವೈಡ್ ಆಗಬೇಕು ಅಂತ ಅಂದ್ರೆ our cell division ತೋರಿಸುತ್ತೆ. ದಟ್ ಇಸ್ ಒನ್ ಆಫ್ ದ ರೀಪ್ರೊಡಕ್ಷನ್. ಸೊ ಸೆಲ್ ಒನ್ ಅಮೀಬಾ ಸೆಲ್ ಡಿವೈಡ್ ಆಗಿ 2 ಡಾಟರ್ ಸೆಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮಿಯೋಸಿಸ್ ಅಂದ್ರೆ ಏನು? ಮಿಯೋಸಿಸ್ ಇಸ್ a type of cell division seen in the complex organism. ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಮಿಯೋಸಿಸ್ ಪರ್ಟಿಕ್ಯುಲರ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಗೋನಾಡ್ಸ್ ಅಲ್ಲಿ ಆಗುತ್ತೆ. ಟೆಸ್ಟಿಸ್ ಮತ್ತೆ ಓವರೀಸ್ ಅಲ್ಲಿ ಬಿಟ್ಟು ಮಿಯೋಸಿಸ್ ಎಲ್ಲೂ ಆಗೋದಿಲ್ಲ. ಬೇರೆ ಎಲ್ಲ ಬಾಡಿ ಪಾರ್ಟ್ಸ್ ಗ್ರೋತ್, ರಿಪೇರ್, ರಿಪ್ಲೇಸ್ಮೆಂಟ್ ಅಲ್ಲಿ ಎಲ್ಲ ಕೂಡ ಮೈಟೋಸಿಸ್ ಆಗುತ್ತೆ. ರೀಪ್ರೊಡಕ್ಷನ್ ಬಂದ್ರೆ ಮಾತ್ರ ಮಿಯೋಸಿಸ್ ಸೆಲ್ ಡಿವಿಷನ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂತಂದ್ರೆ ಪೇರೆಂಟ್ ಸೆಲ್ ಅಲ್ಲಿ ಇರುವಂತಹ ಕ್ರೋಮೋಸೋಮ್ ನಂಬರು ರೆಡ್ಯೂಸ್ ಆಗುತ್ತೆ ಟು ಹಾಫ್. ಸೊ ಸ್ಪರ್ಮ್ ಅಲ್ಲಿ, ಓವಮ್ ಅಲ್ಲಿ ಹಾಫ್ ಕ್ರೋಮೋಸೋಮ್ ಇರೋ ರೀಸನ್ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ದ ಮೇನ್ ರೀಸನ್ಸ್ ಫಾರ್ ದ ಸೆಲ್ಸ್ ಟು ಡಿವೈಡ್ ಇನ್ ದ ಬಾಡಿ. 3 ಗ್ರೋತ್, ರಿಪೇರ್, ರಿಪ್ಲೇಸ್ಮೆಂಟ್ ಆದ್ರೆ ಥರ್ಡ್ ಒನ್ ರಿಪ್ರೊಡಕ್ಷನ್. ಸೊ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ಲಿ ಮೈಟೋಸಿಸ್ ಸೆಲ್ ಡಿವಿಷನ್ ಆಗಿ ರಿಪ್ರೊಡಕ್ಷನ್ ತೋರಿಸುತ್ತೆ. ಅದೇ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಗೋನಾಡ್ಸ್ ಅಲ್ಲಿ, ಬಟ್ ಪ್ಲಾಂಟ್ಸ್ ಅಲ್ಲಿ, ಆನಿಮಲ್ಸ್ ಅಲ್ಲಿ ಆಗಿರ್ಬೋದು, ಗೋನಾಡ್ಸ್ ಅಲ್ಲಿ, ಟೆಸ್ಟಿಸ್ ಮತ್ತೆ ಓವರೀಸ್ ಅಲ್ಲಿ ಆ ಟೈಪ್ ಆಫ್ ಸೆಲ್ ಡಿವಿಷನ್ ಆಗುತ್ತೆ, ಮಿಯೋಸಿಸ್ ಅಂತ. ಈ ಮಿಯೋಸಿಸ್ ಸೆಲ್ ಡಿವಿಷನ್ ಅಲ್ಲಿ ಏನಾಗುತ್ತೆ, ಪೇರೆಂಟ್ ಸೆಲ್ ಅಲ್ಲಿ ಇರೋ ಕ್ರೋಮೋಸೋಮ್ ನಂಬರ್ ಹಾಫಿಗೆ ರೆಡ್ಯೂಸ್ ಆಗಿರುತ್ತೆ ಗ್ಯಾಮೆಟ್ಸ್ ಅಲ್ಲಿ. ಸೊ ಅಂತ ಟೈಪ್ ಆಫ್ ಸೆಲ್ ಡಿವಿಷನ್ ನಾವು ಮಿಯೋಸಿಸ್ ಅಂತ ಕರಿತೀವಿ. ಬಟ್ ಮೈಟೋಸಿಸ್ ಅಲ್ಲಿ ಪೇರೆಂಟ್ ಸೆಲ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ ಅಷ್ಟೇನೆ ಡಾಟರ್ ಸೆಲ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಮೈಟೋಸಿಸ್. ಮೈಟೋಸಿಸ್ ಅಲ್ಲಿ ಸೇಮ್ ಕ್ರೋಮೋಸೋಮ್ ನಂಬರ್ ರಿಟೇನ್ ಆಗುತ್ತೆ ಡಾಟರ್ ಸೆಲ್ಗೆ, ಬಟ್ ಮಿಯೋಸಿಸ್ ಅಲ್ಲಿ ಹಾಫ್ ಆಫ್ ದ ಕ್ರೋಮೋಸೋಮ್ ಇಸ್ ರೆಡ್ಯೂಸ್ ಇನ್ ದ ಡಾಟರ್ ಸೆಲ್ಸ್.